ಆತ್ಮೀಯ ವೀಕ್ಷಕರೇ, ತಮಗೆಲ್ಲರಿಗೂ ವಂದನೆಗಳು. ನಾವು ಧರಿಸಿರುವ ಬಟ್ಟೆ ನಮ್ಮ ಕೆಲಸವನ್ನು ಸೂಚಿಸುತ್ತದಲ್ಲವೇ? ಒಬ್ಬ ವೈದ್ಯನ ಕೋಟು ಒಬ್ಬ ಪೊಲೀಸ್ ಅಧಿಕಾರಿಯ ಸಮವಸ್ತ್ರ ಇದ್ದ ಹಾಗೆಯೇ ಮಹಾಯಾಜಕನಿಗೂ ವಿಶೇಷವಾದ ವಸ್ತ್ರಗಳಿದ್ದವು. ಇಂದು ವಿಮೋಚನಕಾಂಡ 28ನೇ ಅಧ್ಯಾಯದ ಧ್ಯಾನದಲ್ಲಿ ಆರೋನನ ಯಾಜಕ ವಸ್ತ್ರಗಳಾದ ಎಫೋದು, ದೈವ ನಿರ್ಣಯದ ಎದೆಕವಚ, ಊರೀಮ್, ತುಮೀಮ್ ಹಾಗೂ ಎಫೋದಿನ ಅಂಗಿ ಇವುಗಳ ಅರ್ಥವನ್ನು ತಿಳಿದುಕೊಳ್ಳೋಣ. ಪ್ರಾರ್ಥನಾ ಪೂರ್ವಕವಾಗಿ ನಮ್ಮ ಧ್ಯಾನವನ್ನು ಆರಂಭಿಸೋಣ. ಪ್ರಿಯರೇ, ನೀವು ವೀಕ್ಷಿಸುತ್ತಿರುವ ಈ ಕಾರ್ಯಕ್ರಮವು ಕೇವಲ ಕ್ರೈಸ್ತರನ್ನು ಮಾತ್ರ ಉದ್ದೇಶಿಸಿ ಸಿದ್ಧಪಡಿಸಲಾಗಿದ್ದು, ಪವಿತ್ರ ಬೈಬಲಿನ ಬೋಧನೆಗಳ ಆಧಾರದ ಮೇಲೆ ನಂಬಿಕೆಯನ್ನು ಬಲಪಡಿಸಲು ಮತ್ತು ಆತ್ಮಿಕ ಬೆಳವಣಿಗೆಯನ್ನು ಪ್ರೋತ್ಸಾಹಿಸಲು ಇದನ್ನು ರೂಪಿಸಲಾಗಿದೆ. ಬೇರೆ ಯಾವುದೇ ಧರ್ಮ, ವಿಶ್ವಾಸ ಅಥವಾ ನಂಬಿಕೆಯನ್ನು ಟೀಕಿಸುವುದು, ವಿರೋಧಿಸುವುದು ಅಥವಾ ಕೀಳುಗಳೆಯುವುದು ನಮ್ಮ ಉದ್ದೇಶವಲ್ಲ. ನಾವು ಎಲ್ಲ ಧರ್ಮಗಳನ್ನು ಮತ್ತು ಸಮುದಾಯಗಳನ್ನು ಆಳವಾಗಿ ಗೌರವಿಸುತ್ತೇವೆ. ಈ ಕಾರ್ಯಕ್ರಮದಲ್ಲಿರುವ ಯಾವುದೇ ವಿಷಯವು ಯಾರ ಭಾವನೆಗಳಿಗೂ, ನಂಬಿಕೆಗಳಿಗೂ ಅಥವಾ ಸಿದ್ಧಾಂತಗಳಿಗೂ ನೋವುಂಟು ಮಾಡಲು, ದೂಷಿಸಲು ಅಥವಾ ಅಪಪ್ರಚಾರವೆಸಗಲು ಉದ್ದೇಶಿಸಿದ್ದಲ್ಲ ಎಂಬುದಾಗಿ ಈ ಮೂಲಕವಾಗಿ ತಿಳಿಸಲು ಬಯಸುತ್ತೇವೆ. ವಂದನೆಗಳು. ನೀವು ನನ್ನನ್ನು ಹುಡುಕುವಿರಿ, ಮನಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ, ನಾನು ನಿಮಗೆ ದೊರೆಯುವೆನು. ಯೆರೆಮೀಯನ ಪ್ರವಾದನೆ ಗ್ರಂಥ 29ನೇ ಅಧ್ಯಾಯ 13ನೇ ವಚನ. ಆತ್ಮೀಯ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಹೃದಯಂತರಾಳದ ವಂದನೆಗಳು. ಸತ್ಯವೇದ ಅಧ್ಯಯನದಲ್ಲಿ ದೇವರು ನಮಗೆ ತಿಳಿಸಿಕೊಡುವ ಅಮೂಲ್ಯವಾದ ಸತ್ಯಗಳಿಗಾಗಿ ಆತನನ್ನು ಸ್ತುತಿಸೋಣ. ಪ್ರಿಯರೇ, ಇಂದು ನಾವು ವಿಮೋಚನಕಾಂಡ ಪುಸ್ತಕದ 28ನೇ ಅಧ್ಯಾಯವನ್ನು ಧ್ಯಾನ ಮಾಡಿಕೊಳ್ಳೋಣ. ಈ 28ನೇ ಅಧ್ಯಾಯದ ಮುಖ್ಯ ಪ್ರಸ್ತಾಪ ಆರೋನನು ಅವನ ಮಕ್ಕಳು ಯಾಜಕರಾಗಿ ಪ್ರತ್ಯೇಕಿಸಲ್ಪಟ್ಟದ್ದು. ಎಫೋದು, ಊರೀಮ್, ತುಮ್ಮೀಮ್ಗಳು, ಎಫೋದಿನ ಅಂಗಿ ಎಂಬುದಾಗಿರುತ್ತದೆ. ಪ್ರಿಯರೇ, ಗುಡಾರದ ಪ್ರತಿಯೊಂದು ನಾರು, ಬಣ್ಣ, ಹಗ್ಗಗಳು ಕ್ರಿಸ್ತನನ್ನು ಸೂಚಿಸುತ್ತವೆಂದು ನೋಡಿದೆವು. ಈಗ ಗುಡಾರದಲ್ಲಿ ಸೇವೆ ಮಾಡುವವರ ಕುರಿತು ನೋಡಿಕೊಳ್ಳೋಣ. ಲೇವಿಯರು ಗುಡಾರವನ್ನು ನೋಡಿಕೊಳ್ಳಬೇಕಾಗಿತ್ತು. ಆರೋನನು ಅವನ ಮಕ್ಕಳು ಯಾಜಕರಾಗಿರಬೇಕು. ಆರೋನನು ಮಹಾಯಾಜಕನಾಗಿರಬೇಕು. ವಿಮೋಚನಕಾಂಡ ಪುಸ್ತಕ 28ನೇ ಅಧ್ಯಾಯ ಮೊದಲಿನ 2 ವಚನಗಳನ್ನು ಗಮನಿಸಿರಿ. ಇದಲ್ಲದೆ ನನಗೆ ಯಾಜಕ ಸೇವೆ ಮಾಡುವುದಕ್ಕೆ ನೀನು ನಿನ್ನ ಅಣ್ಣನಾದ ಆರೋನನನ್ನು, ಅವನ ಮಕ್ಕಳಾದ ನಾದಾಬ್, ಅಬಿಹು, ಎಲ್ಲಾಜಾರ್, ಈತಾಮಾರ್ ಎಂಬವರನ್ನು ಇಸ್ರಾಯೇಲ್ಯರಲ್ಲಿಂದ ನಿನ್ನ ಹತ್ತಿರಕ್ಕೆ ಕರೆಸಬೇಕು. ನಿನ್ನ ಅಣ್ಣನಾದ ಆರೋನಿಗೆ ತಕ್ಕ ಗೌರವವೂ ಅಲಂಕಾರವೂ ಉಂಟಾಗುವಂತೆ ಅವನಿಗೆ ದೀಕ್ಷಾ ವಸ್ತ್ರಗಳನ್ನು ಮಾಡಿಸಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಆರೋನನು ಮಹಾಯಾಜಕನಾಗಿ ಸೇವೆ ಸಲ್ಲಿಸಬೇಕಾದರೆ ಅವನು ಕೆಲವು ನಿರ್ದಿಷ್ಟ ಬಟ್ಟೆಗಳನ್ನು ಧರಿಸಬೇಕಾಗಿತ್ತು. ಈ ಬಟ್ಟೆಗಳು ಕ್ರಿಸ್ತನನ್ನು ಸೂಚಿಸುತ್ತವೆ. ವಿಮೋಚನಕಾಂಡ ಪುಸ್ತಕದಲ್ಲಿ ಕೊಡಲ್ಪಟ್ಟ ಹೆಚ್ಚಿನ ವಿವರಗಳು ನಮಗೆ ಆಸಕ್ತಿದಾಯಕವಾಗಿ ಕಾಣಿಸುವುದಿಲ್ಲ, ಆದರೆ ಅವೆಲ್ಲವೂ ಕ್ರಿಸ್ತನನ್ನು ಪ್ರಕಟಿಸುತ್ತದೆ. ದೇವರು ಈ ಎಲ್ಲ ವಿವರಗಳನ್ನು ಯಾಕೆ ಬರೆಸಿದ್ದಾನೆಂದು ನಾವು ಆಶ್ಚರ್ಯಪಡಬಹುದು. ಚಿಕ್ಕ ಮಕ್ಕಳು ಚಿತ್ರದ ಮೂಲಕ ಕಲಿಯುತ್ತಾರೆ. ಸತ್ಯವೇದವು ಒಂದು ಚಿತ್ರದ ಪುಸ್ತಕವಾಗಿದ್ದು, ದೇವರು ತಾನು ಸೇರಿಸಿರುವ ಈ ಚಿತ್ರಗಳ ಮೂಲಕ ನಾವು ಆತನ ಸತ್ಯಗಳನ್ನು ತಿಳಿಯಬೇಕೆಂದು ಬಯಸುತ್ತಾನೆ. ಪ್ರಿಯ ಮಿತ್ರನೇ, ನಾನು ನೀನು ಪರಿಶುದ್ಧವೆಂದು ನೆನೆಸುವ ರೀತಿಯಲ್ಲಿ ಈ ಬಟ್ಟೆಗಳು ಪವಿತ್ರವಾಗಿರುವುದಿಲ್ಲ. ಪರಿಶುದ್ಧ ಎಂಬುದಕ್ಕೆ ಇಬ್ರಿಯ ಮೂಲದ ಶಬ್ದದ ಅರ್ಥ ಪ್ರತ್ಯೇಕಿಸಲ್ಪಟ್ಟದ್ದು ಎಂಬುದಾಗಿದೆ. ಈ ಬಟ್ಟೆಗಳು ದೇವರ ಸೇವೆಗಾಗಿ ಪ್ರತ್ಯೇಕಿಸಲ್ಪಟ್ಟವುಗಳಾಗಿವೆ. ದೇವರಿಗಾಗಿ ಪ್ರತ್ಯೇಕಿಸಲ್ಪಟ್ಟದ್ದು ಪರಿಶುದ್ಧವಾದದ್ದೇ. ನಮ್ಮ ಬಳಿ 100 ರೂಪಾಯಿ ಇದ್ದು ಅದರಲ್ಲಿ 10 ರೂಪಾಯಿ ದೇವರಿಗಾಗಿ ತೆಗೆದಿಡುವ. ನಮಗೆ ಈ ಹಣ ಸಂಬಳದ್ದಾಗಿರಬಹುದು, ಆದರೆ ಅದು ನಮ್ಮ ಯಜಮಾನನ ಕೈಗೆ ಯಾವ ರೀತಿಯಿಂದಲಾದರೂ ಬಂದಿರಬಹುದು. ಆದರೆ ನಾವು ದೇವರಿಗಾಗಿ ತೆಗೆದಿಟ್ಟ ಬಳಿಕ ಆ 10 ರೂಪಾಯಿ ಪರಿಶುದ್ಧವಾಯಿತು, ದೇವರದಾಯಿತು. ನೋಡಿ ಪ್ರಿಯರೇ, ಈ ಬಟ್ಟೆಗಳು ಪರಿಶುದ್ಧವಾದದರಿಂದ ದೇವರ ಸೇವೆಯಲ್ಲಿ ಮಾತ್ರ
ಉಪಯೋಗಿಸತಕ್ಕವುಗಳಾಗಿದ್ದವು. ಈ ಬಟ್ಟೆಗಳು ಸುಂದರವಾಗಿದ್ದು ದೇವರ ಮಹಿಮೆಗಾಗಿ ಉಪಯೋಗಿಸಲ್ಪಟ್ಟವುಗಳಾಗಿದ್ದವು. ದೇವರ ಸೇವೆಗಾಗಿ ಉಪಯೋಗಿಸುವ ವಸ್ತು ಕಳಪೆಯಾದದ್ದಾಗಿರಬೇಕಿಲ್ಲ. ಸೈತಾನನು, ಲೋಕವು, ಶರೀರವು ಅತೀ ಸುಂದರವಾದವುಗಳನ್ನು ಹೊಂದಿಕೊಳ್ಳುತ್ತವೆ. ಹೀಗಿದ್ದಲ್ಲಿ ದೇವರಿಗೆ ನಾವು ಸುಂದರವಾದದ್ದನ್ನು ಯಾಕೆ ಕೊಡಬಾರದು? ಪ್ರಿಯರೇ, ಸೌಂದರ್ಯವನ್ನು ಸೃಷ್ಟಿಸಿದಾತನು ಆತನೇ ಅಲ್ಲವೇ? ಆತನು ಮಾಡಿದ ಸೌಂದರ್ಯ ನೋಡಬೇಕಾದರೆ ಸುತ್ತಲೂ ನೋಡೋಣ. ಮುಂಜಾನೆಯ ಕಿರಣ, ಸಂಜೆಯ ಸೂರ್ಯಾಸ್ತಮಾನ, ಗಿಡ, ಮರ, ಹೂಗಳ ಅಂದವನ್ನು ಗಮನಿಸಿರಿ. ದೇವರು ಸೌಂದರ್ಯವನ್ನೆಲ್ಲ ಇವುಗಳಲ್ಲಿ ತುಂಬಿದ್ದಾನೆ. ಆತನ ಸೇವೆಗಾಗಿ ಉಪಯೋಗಿಸಲ್ಪಡುವ ವಸ್ತುಗಳೂ ಕೂಡ ಸುಂದರವಾಗಿರತಕ್ಕದ್ದು. ವಿಮೋಚನೆ ಕಾಂಡ ಪುಸ್ತಕ 28ನೇ ಅಧ್ಯಾಯ 3ನೇ ವಚನವನ್ನು ನೋಡೋಣ. ಯಾರಿಗೆ ನಾನು ಜಾಣತನದ ವರವನ್ನು ಪರಿಪೂರ್ಣವಾಗಿ ಅನುಗ್ರಹಿಸಿದ್ದೇನೋ ಅಂಥ ಜಾಣರೆಲ್ಲರ ಸಂಗಡ ನೀನು ಮಾತಾಡಿ ಅವರ ಕೈಯಿಂದ ಆ ವಸ್ತ್ರಗಳನ್ನು ಸಿದ್ಧಪಡಿಸಬೇಕು. ಆರೋನನು ಅವುಗಳನ್ನು ಧರಿಸಿಕೊಂಡು ನನ್ನ ಯಾಜಕನಾಗುವುದಕ್ಕೆ ಪ್ರತಿಷ್ಠಿತನಾಗುವನು ಎಂಬುದೇ. ಪ್ರಿಯರೇ, ಆರೋನನನ್ನು ಮಹಾಯಾಜಕನಾಗಿ ಪ್ರತ್ಯೇಕ ಮಾಡಬೇಕಾಗಿತ್ತು. ಅವನು ಧರಿಸಬೇಕಾದವುಗಳ ಪಟ್ಟಿ ಕೊಡಲ್ಪಟ್ಟಿದೆ. ವಿಮೋಚನೆ ಕಾಂಡ ಪುಸ್ತಕ 28ನೇ ಅಧ್ಯಾಯ 4ನೇ ವಚನವನ್ನು ನೋಡೋಣ. ಮಾಡಬೇಕಾದ ವಸ್ತ್ರಗಳು ಯಾವುವೆಂದರೆ ಪದಕದ ಚೀಲ, ಮಹಾಯಾಜಕ ಕವಚ, ಮೇಲಂಗಿ, ವಿಚಿತ್ರವಾದ ನಿಲುವಂಗಿ, ಮುಂಡಾಸ, ನಡುಕಟ್ಟು ಇವುಗಳೇ. ನಿನ್ನ ಅಣ್ಣನಾದ ಆರೋನನು ಅವನ ಮಕ್ಕಳು ನನ್ನ ಯಾಜಕರಾಗುವುದಕ್ಕೆ ಅವರಿಗೋಸ್ಕರ ಈ ದೀಕ್ಷಾ ವಸ್ತ್ರಗಳನ್ನು ಮಾಡಿಸಬೇಕು ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗದಲ್ಲಿ ದೇವರ ಸೇವೆಯಲ್ಲಿ ಉಪಯೋಗಿಸಬೇಕಾದ 6 ಥರದ ವಸ್ತ್ರಗಳ ಕುರಿತು ತಿಳಿಸಲ್ಪಟ್ಟಿರುವುದನ್ನು ನಾವು ನೋಡುತ್ತೇವೆ. ಅದನ್ನು ಆರೋನನು ಅವನ ಬಳಿಕ ಅವನ ಸ್ಥಾನಕ್ಕೆ ಬರುವವರು ಧರಿಸಬೇಕು. ವಿಮೋಚನೆ ಕಾಂಡ ಪುಸ್ತಕ 28ನೇ ಅಧ್ಯಾಯ 5ನೇ ವಚನವನ್ನು ಗಮನಿಸಿರಿ. ಜನರು ಕಾಣಿಕೆಯಾಗಿ ಕೊಡುವ ಚಿನ್ನವನ್ನು, ನೀಲಿ, ಧೂಮ್ರ, ರಕ್ತವರ್ಣಗಳುಳ್ಳ ದಾರವನ್ನು, ನಾರಿನ ಬಟ್ಟೆಯನ್ನು ಆ ಕೆಲಸಕ್ಕಾಗಿ ಉಪಯೋಗಿಸಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಸ್ತ್ರಗಳನ್ನು ಉತ್ತಮವಾದ ಸಾಮಗ್ರಿಗಳಿಂದ ಮಾಡಬೇಕು. ದೇವರಿಗೆ ನಾವು ಅತ್ಯುತ್ತಮವಾದದನ್ನು ಕೊಡಬೇಕು. ಆದರೆ ಈ ವಿಷಯದ ಕುರಿತು ನಾವು ಬಹಳ ಎಚ್ಚರಿಕೆಯಿಂದಿರಬೇಕು. ಒಬ್ಬರು ದೇವಸೇವಕರು ಹೀಗೆ ಹೇಳುತ್ತಾರೆ: ನನ್ನ ಕಾರ್ಯಾಲಯದಲ್ಲಿ ನಾನು ಕ್ಯಾಡಿಲಾಕ್ ಅಥವಾ ಲಿಂಕನ್ನಂತಹ ದುಬಾರಿ ಎಂದು ಪರಿಗಣಿಸಲಾದ ವಾಹನವನ್ನು ಎಂದಿಗೂ ಓಡಿಸಿಲ್ಲ. ಒಮ್ಮೆ ಒಬ್ಬ ವ್ಯಕ್ತಿ ನನಗೆ ದುಬಾರಿ ಕಾರು ಖರೀದಿಸಲು ಮುಂದಾದಾಗ ನಾನು ನಿರಾಕರಿಸಿದೆ. ನಾನು ಚೆವ್ರಲೆಟ್ ಓಡಿಸುತ್ತೇನೆ, ಆದರೆ ಸ್ಪಷ್ಟವಾಗಿ ಹೇಳಬೇಕೆಂದರೆ ಕ್ಯಾಡಿಲಾಕ್ ಓಡಿಸಲು ನನಗೂ ಅಷ್ಟೇ ಹಕ್ಕಿದೆ ಎಂದು ನಾನು ಭಾವಿಸುತ್ತೇನೆ. ಆದರೆ ನಾನು ಜಾಗರೂಕನಾಗಿರಬೇಕು. ಈಗ ನನಗೆ ಒಬ್ಬರ ನಿರ್ದಿಷ್ಟ ಸೇವೆ ಬಗ್ಗೆ ತಿಳಿದಿದೆ. ಹಲವಾರು ಜನರು ಒಂದು ದಿನ ಅವರ ಪ್ರಧಾನ ಕಚೇರಿಗೆ ಹೋದಾಗ ಆ ಸ್ಥಳದ ಸುತ್ತಲೂ ಕ್ಯಾಡಿಲಾಕ್ಗಳನ್ನು ಹೊರತುಪಡಿಸಿ ಏನನ್ನೂ ನಿಲ್ಲಿಸಲಾಗಿರಲಿಲ್ಲ. ಅವರು ತೊಡಗಿಸಿಕೊಂಡಿರುವ ಸೇವೆಯ ಕಾರ್ಯಾಲಯವು ಜನರನ್ನು ತನ್ನ ಕೆಲಸಕ್ಕೆ ಹಣವನ್ನು ನೀಡುವಂತೆ ಬೇಡಿಕೊಳ್ಳುತ್ತದೆ ಮತ್ತು ಒತ್ತಾಯಿಸುತ್ತದೆ ಮತ್ತು ಸ್ವೀಕರಿಸಿದ ಹಣವನ್ನು ಬುದ್ಧಿವಂತಿಕೆಯಿಂದ ಖರ್ಚು ಮಾಡುತ್ತಿಲ್ಲ ಎಂದು ಭಾವಿಸುವವರಿದ್ದಾರೆ. ಸೇವೆಗಾಗಿ ಕಳಿಸಲಾದ ಹಣವನ್ನು ಅನಗತ್ಯವಾಗಿ ಖರ್ಚು ಮಾಡಬಾರದು ಎಂದು ನಾನು ಹೇಳಬಯಸುತ್ತೇನೆ. ನಾವು ಕೊಡುಗೆಗಳೊಂದಿಗೆ ಏನು ಮಾಡುತ್ತೇವೆ ಎಂಬುದರ ಬಗ್ಗೆ ನಾವು ಬಹಳ ಜಾಗರೂಕರಾಗಿರಬೇಕು. ನಮ್ಮ ಸೇವಾ ಕಾರ್ಯಕ್ಕೆ ಜನರು ಸಹಾಯ ಮಾಡಬೇಕೆಂದು ನಾನು ಕೇಳುವುದರಿಂದ ಹಣದೊಂದಿಗೆ ಬಹಳ ಜಾಗರೂಕರಾಗಿರುವ ಮಾದರಿಯನ್ನು ಅನುಸರಿಸಲು ಪ್ರಯತ್ನಿಸಿದ್ದೇನೆ. ನಾವು ಜಾಗರೂಕರಾಗಿರಬೇಕು. ಮತ್ತೊಂದೆಡೆ ದೇವರ ಕೆಲಸವು ಅತ್ಯುತ್ತಮವಾದದ್ದನ್ನು ಹೊಂದಿರಬೇಕು ಎಂದು ನಾವು ಗುರುತಿಸಬೇಕು. ಪ್ರಿಯ ವೀಕ್ಷಕರೇ, ಮಲಾಕಿಯನು ಈ ಪ್ರಶ್ನೆಯನ್ನು ಕೇಳಿದನು: ನರ ಮನುಷ್ಯನು ದೇವರಿಂದ ಕದ್ದುಕೊಳ್ಳಬಹುದೇ? ನೀವೋ ನನ್ನಿಂದ ಕದ್ದುಕೊಳ್ಳುತ್ತಿದ್ದೀರಿ. ನನ್ನಿಂದ ಏನು ಕದ್ದುಕೊಂಡಿದ್ದೀರಿ ಎಂದು ಕೇಳುತ್ತೀರೋ? ದಶಮಾಂಶ, ನನಗೋಸ್ಕರ ಪ್ರತ್ಯೇಕಿಸಬೇಕಾದ ಪದಾರ್ಥ ಎಂದು. ಇದನ್ನು ನಾವು ಮಲಾಕಿಯನ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯ 8ನೇ ವಚನದಲ್ಲಿ ನೋಡುತ್ತೇವೆ.
ಪ್ರಿಯ ವೀಕ್ಷಕರೇ, ಮನುಷ್ಯನು ತನ್ನನ್ನು ದೋಚುತ್ತಾನೆ ಎಂದು ದೇವರಿಗೆ ತಿಳಿದಿದೆ. ಮೋಶೆಯ ದಿನದಲ್ಲಿ ಮನುಷ್ಯನು ಹಾಗೆಯೇ ಇದ್ದನು ಮತ್ತು ಮನುಷ್ಯನು ಇಂದಿಗೂ ಹಾಗೆಯೇ ಇದ್ದಾನೆ. ಮುಂದಕ್ಕೆ ನಾವು ಎಫೋದು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 28ನೇ ಅಧ್ಯಾಯ 6ನೇ ವಚನದಿಂದ 9ನೇ ವಚನದವರೆಗೆ ಗಮನಿಸಿರಿ. ಎಫೋದೆಂಬ ಮಹಾಯಾಜಕನ ಕವಚವನ್ನು ಹುರಿನಾರಿನ ಬಟ್ಟೆಯಿಂದ ಮಾಡಿಸಿ ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಬೂಟೆದಾರಿ ಕೆಲಸದವರ ಕೈಯಿಂದ ಅಲಂಕರಿಸಬೇಕು. ಆ ಕವಚಕ್ಕೆ ಹೆಗಲಿನ ಮೇಲೆ 2 ಪಟ್ಟಿಗಳು ಇರಬೇಕು. ಅದರ 2 ಕೊನೆಗಳು ಜೋಡಿಸಲ್ಪಡಬೇಕು. ಕವಚದ ಮೇಲಿರುವ ವಿಚಿತ್ರವಾದ ಬೂಟೆದಾರಿಯ ನಡುಕಟ್ಟು ಕವಚಕ್ಕೆ ಏಕವಾಗಿದ್ದು ಅದರಂತೆಯೇ ಹುರಿನಾರಿನ ಬಟ್ಟೆಯಿಂದ ಮಾಡಲ್ಪಟ್ಟು ಚಿನ್ನದ ದಾರದಿಂದಲೂ ಅಲಂಕರಿಸಲ್ಪಡಬೇಕು. ಮತ್ತು ನೀನು 2 ಗೋಮೇಧಕ ರತ್ನಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಇಸ್ರಾಯೇಲ್ಯರ ಕುಲಗಳ ಹೆಸರುಗಳನ್ನು ಕೆತ್ತಿಸಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಇಸ್ರಾಯೇಲ್ಯರ ಕುಲಗಳ ಹೆಸರುಗಳನ್ನು ಕೆತ್ತಿಸಬೇಕು ಎಂಬುದನ್ನು ಇಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ದಯಮಾಡಿ ಗಮನಿಸಿರಿ. ಎಫೋದನ್ನು ವಿವರಿಸುವುದು ಕಷ್ಟ. ಅದನ್ನು ನಾರು ಮಡಿಯ ಬಟ್ಟೆಗಳ ಮೇಲೆ ಧರಿಸಬೇಕಾಗಿತ್ತು. 2 ಉದ್ದವಾದ ಬಟ್ಟೆಯ ತುಂಡುಗಳನ್ನು ತೆಗೆದುಕೊಂಡು ಭುಜದ ಬಳಿ 2 ಕಡೆ ಕಲ್ಲಿನಿಂದ ಜೋಡಿಸಬೇಕು. ಆ ಬಟ್ಟೆ ನಡುಭಾಗದಲ್ಲಿ ಒಂದು ಸೊಂಟ ಪಟ್ಟಿಯಿಂದ ಬಿಗಿಯಲ್ಪಟ್ಟಿತ್ತು. 2 ಗೋಮೇಧಿಕ ರತ್ನಗಳಲ್ಲಿ ಇಸ್ರಾಯೇಲ್ಯರ 12 ಕುಲಗಳ ಹೆಸರನ್ನು ಆರಾರರಂತೆ ಕೆತ್ತಿಸಬೇಕು. ಮಹಾಯಾಜಕನು ದೇವರ ಸನ್ನಿಧಾನಕ್ಕೆ ಹೋಗುವಾಗ ಅವನು ತನ್ನ ಮೇಲೆ ಈ ಇಸ್ರಾಯೇಲ್ ಕುಲಗಳ ಹೆಸರುಗಳನ್ನು ಧರಿಸುತ್ತಾನೆ. ಇದು ಮಹಾಯಾಜಕನ ಬಲ ಅಧಿಕಾರಗಳನ್ನು ಸೂಚಿಸುತ್ತದೆ. ಇಬ್ರಿಯರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ 25ನೇ ವಚನದಲ್ಲಿ ನಮ್ಮ ಮಹಾಯಾಜಕನಾದ ಕ್ರಿಸ್ತನ ವಿಷಯದಲ್ಲಿ ಹೀಗೆ ಹೇಳಿದೆ. ಆದ ಕಾರಣ ಆತನು ತನ್ನ ಮೂಲಕ ದೇವರ ಬಳಿಗೆ ಬರುವವರನ್ನು ಸಂಪೂರ್ಣವಾಗಿ ರಕ್ಷಿಸುವುದಕ್ಕೆ ಶಕ್ತನಾಗಿದ್ದಾನೆ. ಅವರಿಗೋಸ್ಕರ ವಿಜ್ಞಾಪನೆ ಮಾಡುವುದಕ್ಕೆ ಯಾವಾಗಲೂ ಬದುಕುವನಾಗಿದ್ದಾನೆ ಎಂಬುದೇ. ಪ್ರಿಯರೇ, ಯೇಸು ಕ್ರಿಸ್ತನು ನಮ್ಮನ್ನು ರಕ್ಷಿಸಬಲ್ಲವನಾಗಿದ್ದಾನೆ. ಅವನಲ್ಲಿ ಬಲವೂ ಅಧಿಕಾರವೂ ಇದೆ. ಕಳೆದು ಹೋದ ಕುರಿಯ ಸಾಮ್ಯವನ್ನು ನೆನಪಿಗೆ ತಂದುಕೊಳ್ಳಿರಿ. ಕುರುಬನು ಹೋಗಿ ಹುಡುಕಿ ಅದನ್ನು ಕಂಡುಕೊಂಡನು, ತನ್ನ ಹೆಗಲ ಮೇಲೆ ಹಾಕಿಕೊಂಡನು. ಲೂಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಮೊದಲಿನ 7 ವಚನಗಳನ್ನು ನೋಡಿರಿ. ಪ್ರಿಯರೇ, ಯೇಸು ಕ್ರಿಸ್ತನು ನನ್ನನ್ನು ತನ್ನ ಹೆಗಲ ಮೇಲೆ ಹೊತ್ತುಕೊಳ್ಳುತ್ತಾನೆ. ನಾನು ಆಗಾಗ ಆತನ ಹೆಗಲಿನಿಂದ ಕೆಳಗಿಳಿಯುತ್ತೇನೆ. ಆದರೆ ಆತನು ನನ್ನನ್ನು ತಿರುಗಿ ಎತ್ತಿ ಆ ಸುಭದ್ರವಾದ ಸ್ಥಳದಲ್ಲಿರಿಸಿಕೊಂಡು ಮುಂದೆ ಸಾಗಿಸ್ತಾನೆ. ಎಫೋದು ಕ್ರಿಸ್ತನ ಎಂಥ ಸುಂದರವಾದ ಚಿತ್ರಣವನ್ನು ನೀಡುತ್ತದಲ್ಲವೇ? ಪ್ರಿಯರೇ, ಮುಂದಕ್ಕೆ ನಾವು ದೈವ ನಿರ್ಣಯದ ಚೀಲದ ಪದಕ, ವಜ್ರ ಕವಚ, ಹೊಸ ಒಡಂಬಡಿಕೆಯ ಪ್ರಕಾರ ಇದನ್ನು ನಾವು ನೋಡೋಣ. ವಿಮೋಚನೆಕಾಂಡ ಪುಸ್ತಕ 28ನೇ ಅಧ್ಯಾಯ 15 ಮತ್ತು 16ನೇ ವಚನವನ್ನು ಗಮನಿಸಿರಿ. ಮತ್ತು ದೈವ ನಿರ್ಣಯದ ಚೀಲದ ಪದಕವನ್ನು ಬೂಟೆದಾರಿ ಕೆಲಸದಿಂದ ಮಾಡಿಸಬೇಕು. ಅದನ್ನು ಕವಚದ ಕೆಲಸದಂತೆಯೇ ಚಿನ್ನದ ದಾರದಿಂದಲೂ ನೀಲಿ ಧೂಮ್ರ ರಕ್ತವರ್ಣಗಳುಳ್ಳ ದಾರದಿಂದಲೂ ಹುರಿನಾರಿನ ಬಟ್ಟೆಯಲ್ಲಿ ಮಾಡಿಸಬೇಕು. ಅದು 1 ಗೇಣುದ್ದವಾಗಿಯೂ 1 ಗೇಣಗಲವಾಗಿಯೂ 2 ಪದರವುಳ್ಳದ್ದಾಗಿ ಚಚೌಕವಾಗಿರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಪದಕವನ್ನು ಕವಚವೆಂದು ಕರೆದರೆ ಸುಲಭವಾಗಿ ತಿಳಿದೀತು. ಅದು ವಸ್ತ್ರಗಳ ಮೇಲೆ ಧರಿಸುವಂಥ ಬಹು ಸುಂದರವಾದ ಭಾಗ. ಅದು ದೈವ ನಿರ್ಣಯದ ಅಥವಾ ನ್ಯಾಯ ತೀರ್ಪಿನ ಕವಚವಾಗಿದೆ. ಯಾಕೆ? ಪಾಪವು ದಂಡಿಸಲ್ಪಟ್ಟಿದೆ ಎಂಬುದಾಗಿ ಅದು ತಿಳಿಸುವಂಥದ್ದಾಗಿದೆ. ನಾವು ವಿಶ್ವಾಸಿಗಳಾಗಿರುವುದರಿಂದ ನೀತಿ ಎಂಬ ಕವಚ ನಮಗೆ ಅವಶ್ಯವಾಗಿದೆ. ಈ ಕವಚವು ನಮ್ಮೊಳಗಿನ ಕೆಟ್ಟದಾದ ಹೃದಯವನ್ನು ಮರೆಮಾಡುತ್ತದೆ. ಆಗ ಮಾತ್ರ ನಾವು ದೇವರ ಎದುರಿಗೆ ನಿಲ್ಲಬಹುದಾಗಿದೆ. ಅಂದರೆ ನಮ್ಮ ಪಾಪಗಳು ತೀರಿಸಲ್ಪಟ್ಟಿವೆ ಎಂದು ಅರ್ಥವಾಗುತ್ತದೆ. ಪ್ರಿಯರೇ, ಯೇಸು ಕ್ರಿಸ್ತನ ನೀತಿಯು ನಮಗೆ ಕೊಡಲ್ಪಟ್ಟಿದೆ. ಆದ್ದರಿಂದ ಇದನ್ನು ದೈವ ನಿರ್ಣಯದ ಕವಚ ಎಂಬುದಾಗಿ ಕರೆಯುತ್ತೇವೆ. ಈ ಕವಚವು ಒಂದು ರೀತಿಯಲ್ಲಿ ಎಫೋದಿನ ಭಾಗವೇ ಆಗಿರುತ್ತದೆ. ಎಫೋದು ಹಾಗೂ ಕವಚ ಇವೆರಡೂ ಜೊತೆಯಾಗಿದ್ದು ಬಹು ಅಂದವಾಗಿರುತ್ತದೆ.
ವಿಮೋಚನೆ ಕಾಂಡ ಪುಸ್ತಕ 28ನೇ ಅಧ್ಯಾಯ 17ರಿಂದ 20ನೇ ವಚನದವರೆಗೆ ಗಮನಿಸಿರಿ. ಅದರ ಮುಂಭಾಗದಲ್ಲಿ 4 ಸಾಲುಗಳಾಗಿ ಜವೆಯ ಕಲ್ಲಿಗಳಲ್ಲಿ ರತ್ನಗಳನ್ನು ಸೇರಿಸಬೇಕು. ಮೊದಲನೆಯ ಸಾಲಿನಲ್ಲಿ ಮಾಣಿಕ್ಯ, ಪುಷ್ಯರಾಗ, ಸ್ಫಟಿಕಗಳನ್ನು, 2ನೇ ಸಾಲಿನಲ್ಲಿ ಕೆಂಪರಳು, ನೀಲಪಚ್ಚೆಗಳನ್ನು, 3ನೆಯ ಸಾಲಿನಲ್ಲಿ ಸುವರ್ಣರತ್ನ, ಗೋಮೇದಕ, ಧೂಮ್ರಮಣಿಗಳನ್ನು, 4ನೆಯ ಸಾಲಿನಲ್ಲಿ ಪಿತರತ್ನ, ಬೇರುಲ್ಲ, ವೈಡೂರ್ಯಗಳನ್ನು ಚಿನ್ನದ ಜವೆಯ ಕಲ್ಲಿಗಳಲ್ಲಿ ಸೇರಿಸಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ವಾಕ್ಯ ಭಾಗದ ಮೂಲಕ ನಾವು ತಿಳಿದುಕೊಳ್ಳುವುದೇನೆಂದರೆ ಅವುಗಳನ್ನು ಪ್ರತಿ ಸಾಲಿನಲ್ಲಿ 3ರಂತೆ 4 ಸಾಲುಗಳಲ್ಲಿ ಜೋಡಿಸಬೇಕು ಎಂಬುದೇ. ವಿಮೋಚನೆ ಕಾಂಡ ಪುಸ್ತಕ 28ನೇ ಅಧ್ಯಾಯ 21ನೇ ವಚನವನ್ನು ನೋಡೋಣ. ಇಸ್ರಾಯೇಲ್ಯರ ಕುಲಗಳ ಸಂಖ್ಯಾ ಪ್ರಕಾರ 12 ರತ್ನಗಳಿರಬೇಕು. ಮುದ್ರಾ ರತ್ನದಲ್ಲಿ ಕೆತ್ತುವ ರೀತಿಯಲ್ಲಿ ಒಂದೊಂದು ರತ್ನದಲ್ಲಿ ಒಂದೊಂದು ಕುಲದ ಹೆಸರನ್ನು ಕೆತ್ತಿಸಬೇಕು ಎಂಬುದೇ. ನೋಡಿರಿ ಪ್ರಿಯರೇ, ಇಲ್ಲಿ ನಾವು ಓದುವಂಥ ಈ ಕಲ್ಲುಗಳ ಕುರಿತಾಗಿ ಪ್ರಕಟಣೆ ಪುಸ್ತಕದಲ್ಲಿಯೂ ಓದುತ್ತೇವೆ. ಅಲ್ಲಿ ಅವು ನೂತನ ಯೆರೂಸಲೇಮಿನ ಅಸ್ಥಿವಾರವಾಗಿ ಇಡಲ್ಪಟ್ಟಿದ್ದವು. ಪ್ರತಿಯೊಂದು ಕಲ್ಲು ಬೇರೆ ಬೇರೆ ಬಣ್ಣದ್ದಾಗಿದ್ದು ಅದು ಬೆಳಕನ್ನು ಚೆಲ್ಲುತ್ತಾ ಅಂದವಾಗಿ ಕಾಣಿಸುತ್ತಿತ್ತು. ದೇವರ ಸೃಷ್ಟಿಯು ಅಂದವಾದ ಬಣ್ಣಗಳಿಂದ ಕೂಡಿದ್ದು ಪಾಪವು ಅಂತಿಮವಾಗಿ ನಿವಾರಿಸಲ್ಪಟ್ಟಾಗ ನಾವು ಅವುಗಳ ಸೌಂದರ್ಯವನ್ನು ಕಾಣಲಿದ್ದೇವೆಂದು ನನ್ನ ಅನಿಸಿಕೆ. ಪ್ರಿಯರೇ, ಈ 12 ಕಲ್ಲುಗಳು ಆಸಕ್ತಿಯುಳ್ಳವುಗಳಾಗಿವೆ. ಮಹಾಯಾಜಕನು ಎದೆ ಕವಚವನ್ನು ಧರಿಸಿಕೊಂಡು ದೇವರ ಸಮ್ಮುಖಕ್ಕೆ ಹೋಗುವಾಗ ದೇವರ ಬಲಗಡೆಯಲ್ಲಿದ್ದು ನಮಗೋಸ್ಕರ ವಿಜ್ಞಾಪನೆ ಮಾಡುವ ಕರ್ತನಾದ ಯೇಸು ಕ್ರಿಸ್ತನ ನೆನಪನ್ನು ತರುತ್ತದೆ. ಯೇಸು ನಮ್ಮನ್ನು ತನ್ನ ಭುಜಗಳಲ್ಲಿ ಹೊರುವುದು ಮಾತ್ರವಲ್ಲದೆ ಆತನು ನಮ್ಮನ್ನು ತನ್ನ ಎದೆಯ ಮೇಲೆಯೂ ಹೊತ್ತುಕೊಳ್ಳುತ್ತಾನೆ. ನಾವು ಆತನ ಹೃದಯದಲ್ಲಿಯೂ ಚಿತ್ರಿಸಲ್ಪಟ್ಟಿದ್ದೇವೆ. ಆತನು ನಮ್ಮನ್ನು ಪ್ರೀತಿಸುತ್ತಾನೆ. ದೇವರಿಗೆ ಮಹಿಮೆಯಾಗಲಿ. ಮುಂದಕ್ಕೆ ನಾವು ಊರೀಮ್ ತುಮ್ಮೀಮ್ಗಳು ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 28ನೇ ಅಧ್ಯಾಯ 30ನೇ ವಚನವನ್ನು ಗಮನಿಸಿರಿ. ದೈವ ನಿರ್ಣಯವನ್ನು ತಿಳಿಸುವ ಊರೀಮ್ ತುಮ್ಮೀಮ್ ಎಂಬ ವಸ್ತುಗಳು ಆ ಚೀಲದ ಪದಕದಲ್ಲಿ ಇಡಬೇಕು. ಆರೋನನು ಯೆಹೋವನ ಸನ್ನಿಧಿಗೆ ಹೋಗುವಾಗ ಅವು ಅವನ ಎದೆಯ ಮೇಲೆ ಇರುವವು. ಇಸ್ರಾಯೇಲ್ಯರು ಕೈಕೊಳ್ಳಬೇಕಾದ ದೈವ ನಿರ್ಣಯವನ್ನು ಆರೋನನು ಹೀಗೆ ತನ್ನ ಹೃದಯದ ಮೇಲೆ ಯೆಹೋವನ ಸನ್ನಿಧಿಯಲ್ಲಿ ಯಾವಾಗಲೂ ಧರಿಸಿಕೊಂಡಿರುವನು ಎಂಬುದೇ. ಪ್ರಿಯರೇ, ನಿಮಗೆ ಒಂದು ರಹಸ್ಯವನ್ನು ಹೇಳಲು ಬಯಸುತ್ತೇನೆ. ಅದೇನೆಂದರೆ ಈ ಊರೀಮ್ ತುಮ್ಮೀಮ್ ಏನೆಂದು ನನಗೆ ತಿಳಿಯದು. ಸುಮಾರು 25 ಮಂದಿ ಇವುಗಳ ಕುರಿತಾಗಿ ಬರೆದಿದ್ದರೂ ಅವರಿಗೂ ಅದು ನಿಜವಾಗಿ ಏನೆಂದು ತಿಳಿದಿರಲಿಲ್ಲ. ಅದು ದೇವರ ಚಿತ್ತಕ್ಕೆ ಸಂಬಂಧಪಟ್ಟದೆಂದು ತಿಳಿದು ಬರುತ್ತದೆ. ಆದರೆ ಹೇಗೆ ತಿಳಿಸುತ್ತದೆಂದು ಗೊತ್ತಿಲ್ಲ. ಕೆಲವರು ಈ ಊರೀಮ್ ತುಮ್ಮೀಮ್ ಅಂದರೆ ಕವಡೆಗಳು ಎಂದು ಹೇಳುತ್ತಾರೆ. ಆದರೆ ನಾನು ಹಾಗೆ ನೆನೆಸುವುದಿಲ್ಲ. ಅವು ಏನೇ ಆಗಿದ್ದರೂ ಅವು ದೇವರ ಚಿತ್ತವನ್ನು ತಿಳಿದುಕೊಳ್ಳುವುದಕ್ಕಾಗಿ ಇತ್ತು ಎಂದು ತಿಳಿಯುತ್ತದೆ. ಪ್ರಿಯರೇ, ದೇವರು ಒಂದು ನಿರ್ದಿಷ್ಟ ಉದ್ದೇಶಕ್ಕಾಗಿ ಅದನ್ನು ರಹಸ್ಯವಾಗಿಟ್ಟಿದ್ದಾನೆ. ಹಾಗೆ ಮಾಡದೆ ಹೋಗಿದ್ದರೆ ಯಾರೋ ಒಬ್ಬ ಮೂರ್ಖನು ಅಂಥದ್ದನ್ನೇ ಮಾಡಿ ಅದನ್ನು ದೇವರ ಉತ್ತರ ಕಂಡುಹಿಡಿಯಲು ಉಪಯೋಗಿಸುತ್ತೇನೆಂದು ಹೇಳಿ ಇಲ್ಲಿಯವರೆಗೂ ಅನೇಕ ಜನರನ್ನು ಮೋಸಗೊಳಿಸಿರುತ್ತಿದ್ದನು. ಪ್ರಿಯರೇ, ಅವುಗಳು ಇಲ್ಲದೆಯೇ ಈ ದಿನಗಳಲ್ಲಿ ಅನೇಕರು ಭವಿಷ್ಯ ನುಡಿಯೋರಿರುತ್ತಾರಲ್ಲ. ನಮಗೆ ಬೇಕಾದ ಉತ್ತರಕ್ಕಾಗಿ ನಾವು ದೇವರ ಬಳಿಗೇ ಹೋಗುವುದು ಒಳ್ಳೆಯದು. ಮುಂದಕ್ಕೆ ನಾವು ಎಫೋದಿನ ಅಂಗಿ ಎಂಬ ವಿಚಾರವನ್ನು ನೋಡೋಣ. ವಿಮೋಚನೆ ಕಾಂಡ ಪುಸ್ತಕ 28ನೇ ಅಧ್ಯಾಯ 33 ಮತ್ತು 34ನೇ ವಚನವನ್ನು ಗಮನಿಸಿರಿ. ಮೇಲಂಗಿಯ ಅಂಚಿನ ಸುತ್ತಲೂ ನೀಲಿ, ಧೂಮ್ರ, ರಕ್ತ ವರ್ಣಗಳುಳ್ಳ ದಾರದಿಂದ ದಾಳಿಂಬ ಹಣ್ಣಿನಂತೆ ಚಂಡುಗಳನ್ನು, ಅವುಗಳ ನಡುವೆ ಚಿನ್ನದ ಗೆಜ್ಜೆಗಳನ್ನು ತಗಲಿಸಬೇಕು. ಚಿನ್ನದ ಗೆಜ್ಜೆಯು ದಾಳಿಂಬದಂತಿರುವ ಚಂಡು ಒಂದಾದ ಮೇಲೆ ಒಂದು ಆ ಮೇಲಂಗಿಯ ಅಂಚಿನ ಸುತ್ತಲೂ ಇರಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ದೇವಸೇವಕರೊಬ್ಬರು ತಮ್ಮ ಅನುಭವವನ್ನು ಈ ರೀತಿಯಾಗಿ ಹಂಚಿಕೊಂಡಿದ್ದಾರೆ. ಏನೆಂದರೆ, ಕ್ಯಾಲಿಫೋರ್ನಿಯಾದಲ್ಲಿ ನಾನು ಬೋಧಿಸಿದ ಮೊದಲ ಸಂದೇಶ ಚಿನ್ನದ ಗಂಟೆಗಳು ಮತ್ತು ದಾಳಿಂಬಗಳ ಬಗ್ಗೆ.
ದಾಳಿಂಬ ಎಂದರೇನೆಂದು ನನಗೆ ನಿಖರವಾಗಿ ತಿಳಿದಿಲ್ಲ ಎಂದು ನಾನು ಸಭೆಗೆ ಹೇಳಿದೆ. ಸರಿ, ಅವುಗಳನ್ನು ದಕ್ಷಿಣ ಕ್ಯಾಲಿಫೋರ್ನಿಯಾದಲ್ಲಿ ಬೆಳೆಯಲಾಗುತ್ತದೆ ಎಂದು ನಾನು ಕಂಡುಕೊಂಡೆ. ಆ ಸಂಜೆ 9 ಗಂಟೆ ಹೊತ್ತಿಗೆ ನನ್ನ ಹಿಂದಿನ ವರಾಂಡದಲ್ಲಿ ಕನಿಷ್ಠ 20 ದಾಳಿಂಬೆ ಪೊದೆಗಳು ಇದ್ದವು. ಅವು ಈಗ ಏನೆಂದು ನನಗೆ ತಿಳಿದಿದೆ ಎಂಬುದಾಗಿ. ಪ್ರಿಯ ವೀಕ್ಷಕರೇ, ದಾಳಿಂಬ ಹಣ್ಣುಗಳು ಫಲದ ಕುರಿತಾಗಿಯೂ ಗೆಜ್ಜೆಗಳು ಸಾಕ್ಷಿಯ ಕುರಿತಾಗಿಯೂ ತಿಳಿಸುತ್ತವೆ. ನಮ್ಮ ಜೀವಿತಗಳಲ್ಲಿ ಇವೆರಡೂ ಇರಬೇಕು. ನಾವು ಕ್ರಿಸ್ತನಿಗೆ ಸಾಕ್ಷಿಯಾಗಿರಬೇಕು ಮತ್ತು ಪವಿತ್ರಾತ್ಮನ ಫಲ ಕೊಡುವವರೂ ಆಗಿರಬೇಕು. ಆದರೆ ದೇವರಾತ್ಮನಿಂದ ಉಂಟಾಗುವ ಫಲವೇನೆಂದರೆ ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಉಪಕಾರ, ನಂಬಿಕೆ, ಸಾಧುತ್ವ, ಕ್ಷಮೆ, ದಮೆ ಇಂಥವುಗಳೇ ಎಂಬುದಾಗಿ. ಇದನ್ನು ನಾವು ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುತ್ತೇವೆ. ಪ್ರಿಯ ವೀಕ್ಷಕರೇ, ಈ ಲೋಕದಲ್ಲಿ ಸರಿಯಾದ ಜೀವಿತ ಜೀವಿಸದಿದ್ದರೆ ಕ್ರಿಸ್ತನ ವಿಚಾರ ಕರಪತ್ರ ಹಂಚುವುದರಲ್ಲಿ ಅರ್ಥವಿಲ್ಲ. ಅನೇಕರು ಸಾಕ್ಷಿ ಹೇಳುವುದಕ್ಕೆ ಆಶೆ ಪಡುತ್ತಾರೆ, ಆದರೆ ಅದಕ್ಕೆ ತಕ್ಕದಾದ ಜೀವಿತ ಅವರಲ್ಲಿರುವುದಿಲ್ಲ. ಇನ್ನು ಕೆಲವರಲ್ಲಿ ಸಾಕ್ಷಿಗೆ ಯೋಗ್ಯವಾದ ಜೀವಿತವಿರುತ್ತದೆ, ಆದರೆ ಅವರು ಸಾಕ್ಷಿ ಹೇಳುವುದಿಲ್ಲ. ನಮ್ಮಲ್ಲಿ ಗೆಜ್ಜೆಯೂ ದಾಳಿಂಬವೂ ಎರಡೂ ಇರಬೇಕು. ವಿಮೋಚನೆ ಕಾಂಡ ಪುಸ್ತಕ 28ನೇ ಅಧ್ಯಾಯ 35ನೇ ವಚನವನ್ನು ಗಮನಿಸಿರಿ. ಆರೋನನು ಸೇವೆ ಮಾಡುವ ಸಮಯದಲ್ಲಿ ಅದನ್ನು ಧರಿಸಿಕೊಳ್ಳಬೇಕು. ಅವನು ಯೆಹೋವನ ಸನ್ನಿಧಿಗೆ ಪವಿತ್ರ ಸ್ಥಾನದೊಳಗೆ ಹೋಗುವಾಗಲೂ ಬರುವಾಗಲೂ ಸಾಯದ ಹಾಗೆ ಆ ಗೆಜ್ಜೆಗಳ ಶಬ್ದವು ಕೇಳಿಸಬೇಕು ಎಂಬುದೇ. ಪ್ರಿಯ ವೀಕ್ಷಕರೇ, ಈ ಜೀವಿತ ಹಾಗೂ ಸಾಕ್ಷಿಗಳ ಸಂಕೇತಗಳು ಮಹಾಯಾಜಕನು ಒಳಗೆ ಹೋಗುವಾಗಲೂ ಹೊರಗೆ ಬರುವಾಗಲೂ ಸದ್ದು ಮಾಡಬೇಕು. ಸಾಯದ ಹಾಗೆ ಅಂದರೆ ಅವನ ಕಾರ್ಯದಲ್ಲಿ ದೋಷ ಕಂಡು ಬಂದರೆ ಅವನು ಸಾಯಬಹುದು ಎಂಬ ಎಚ್ಚರಿಕೆ. ವಿಮೋಚನೆ ಕಾಂಡ ಪುಸ್ತಕ 28ನೇ ಅಧ್ಯಾಯ 36ನೇ ವಚನದಿಂದ 38ನೇ ವಚನದವರೆಗೆ ನೋಡೋಣ. ಚೊಕ್ಕ ಬಂಗಾರದ ಪಟ್ಟವನ್ನು ಮಾಡಿಸಿ ಮುದ್ರೆಯನ್ನು ಕೆತ್ತುವ ರೀತಿಯಲ್ಲಿ ಅದರಲ್ಲಿ ಯೆಹೋವನಿಗೆ ಮೀಸಲು ಎಂಬ ಲಿಪಿಯನ್ನು ಕೆತ್ತಿಸಬೇಕು. ಅದನ್ನು ಮುಂಡಾಸಕ್ಕೆ ಬಿಗಿಯುವುದಕ್ಕಾಗಿ ನೀಲಿ ದಾರವನ್ನು ಅದಕ್ಕೆ ಕಟ್ಟಿಸಬೇಕು. ಅದು ಮುಂಡಾಸದ ಮುಂಭಾಗದಲ್ಲಿ ಇರಬೇಕು. ಇಸ್ರಾಯೇಲ್ಯರು ಕಾಣಿಕೆಯಾಗಿ ಸಮರ್ಪಿಸುವ ದೇವರ ಎಲ್ಲ ವಸ್ತುಗಳ ವಿಷಯದಲ್ಲಿ ದೋಷವೇನಾದರೂ ಇದ್ದರೆ ಆರೋನನು ಆ ಪಟ್ಟವನ್ನು ಯಾವಾಗಲೂ ಹಣೆಯ ಮೇಲೆ ಧರಿಸಿ ಆ ದೋಷವನ್ನು ವಹಿಸಿಕೊಂಡದರಿಂದ ಅವನು ಯೆಹೋವನ ಸನ್ನಿಧಿಯಲ್ಲಿ ಅಂಗೀಕರಿಸಲ್ಪಡುವರು ಎಂಬುದೇ. ನೋಡಿರಿ ಪ್ರಿಯರೇ, ಈ ಅಂಗಿಗಳಿಂದಾಗಿ ಮಹಾಯಾಜಕನು ಇತರ ಯಾಜಕರಿಗಿಂತ ಪ್ರತ್ಯೇಕವಾಗಿ ಕಂಡುಬರುವನು ಮತ್ತು ಪರಿಶುದ್ಧನು, ಪಾಪವಿಲ್ಲದವನು, ಶುದ್ಧನಾದವನು, ಪಾಪಗಳಿಂದ ಪ್ರತ್ಯೇಕವಾದವನೂ ಆದ ನಮ್ಮ ಮಹಾಯಾಜಕನಾದ ಕ್ರಿಸ್ತನಿಗೆ ಮಹಿಮೆಯು ಸೌಂದರ್ಯಪ್ರದರೂ ಆಗಿರುತ್ತಾರೆ. ಆತನು ನಮ್ಮನ್ನು ರಕ್ಷಿಸಲಿಕ್ಕಾಗಿ ಇಲ್ಲಿ ಪ್ರಾಣ ಕೊಟ್ಟನು. ಈಗ ನಮ್ಮನ್ನು ರಕ್ಷಿತರನ್ನಾಗಿಯೇ ಇರಿಸಲಿಕ್ಕಾಗಿ ದೇವರ ಬಲಗಡೆಯಲ್ಲಿ ಜೀವಿಸುತ್ತಿದ್ದಾನೆ. ವಿಮೋಚನೆ ಕಾಂಡ ಪುಸ್ತಕ 28ನೇ ಅಧ್ಯಾಯ 39ನೇ ವಚನದಿಂದ 43ನೇ ವಚನದವರೆಗೆ ಗಮನಿಸಿರಿ. ಆರೋನನು ಧರಿಸಬೇಕಾದ ನಿಲುವಂಗಿಯನ್ನು ನಾರಿನಿಂದ ವಿಚಿತ್ರವಾಗಿ ನೇಯಿಸಬೇಕು. ಅವನ ಮುಂಡಾಸವನ್ನು ನಾರಿನಿಂದ ಮಾಡಿಸಬೇಕು. ಅವನ ನಡುಕಟ್ಟನ್ನು ಬೂಟೆದಾರಿ ಕೆಲಸದಿಂದ ಮಾಡಿಸಬೇಕು. ಆರೋನನ ಮಕ್ಕಳಿಗೆ ತಕ್ಕ ಗೌರವವು ಅಲಂಕಾರವು ಉಂಟಾಗುವಂತೆ ಅವರಿಗೆ ನಿಲುವಂಗಿಗಳನ್ನು, ನಡುಕಟ್ಟುಗಳನ್ನು, ಮುಂಡಾಸಗಳನ್ನು ಮಾಡಿಸಬೇಕು. ಆ ವಸ್ತ್ರಗಳನ್ನು ನಿನ್ನ ಅಣ್ಣನಾದ ಆರೋನಿಗೂ ಅವನ ಮಕ್ಕಳಿಗೂ ತೊಡಿಸಿ ಅವರನ್ನು ಅಭಿಷೇಕಿಸಿ ಉದ್ಯೋಗಕ್ಕೆ ಸೇರಿಸಿ ಪ್ರತಿಷ್ಠಿಸಬೇಕು. ಆಗ ಅವರು ನನಗೆ ಯಾಜಕರಾಗಿರುವರು. ಅದಲ್ಲದೆ ಅವರ ರಹಸ್ಯಾಂಗವು ಕಾಣಿಸದಂತೆ ಸೊಂಟದಿಂದ ತೊಡೆಯ ತನಕ ಇರುವ ನಾರಿನ ಚಡ್ಡಿಗಳನ್ನು ಮಾಡಿಸಬೇಕು. ಆರೋನನು ಅವನ ಮಕ್ಕಳು ದೇವದರ್ಶನದ ಗುಡಾರದೊಳಗೆ ಹೋಗುವಾಗಲೂ ಪವಿತ್ರ ಸ್ಥಾನದಲ್ಲಿ ಸೇವೆ ಮಾಡುವುದಕ್ಕೆ ಯಜ್ಞವೇದಿಯ ಹತ್ತಿರಕ್ಕೆ ಬರುವಾಗಲೂ ಇವುಗಳನ್ನು ಹಾಕಿಕೊಂಡಿರಬೇಕು. ಇಲ್ಲವಾದರೆ ಅವರು ಆ ಅಪರಾಧದ ಫಲವನ್ನು ಅನುಭವಿಸಿ ಸತ್ತಾರು. ಅವನಿಗೂ ಅವನ ವಂಶಸ್ಥರಿಗೂ ಇದು ಶಾಶ್ವತವಾದ ನಿಯಮ ಎಂಬುದೇ. ಪ್ರಿಯರೇ, ಈ ವಾಕ್ಯ ಭಾಗವು ನಮಗೆ ಗಂಭೀರವಾದ ವಿಷಯವನ್ನು ತಿಳಿಸುತ್ತದೆ. ಅದೇನೆಂದರೆ, ದೇವರಿಗೆ ತನ್ನ ಸೇವೆಯಲ್ಲಿ ಯಾವ ನಗ್ನತೆಯೂ ಇಷ್ಟವಲ್ಲದ್ದು.
ಈ ದಿನಗಳಲ್ಲೂ ನಾವು ಇದನ್ನು ನೆನಪಿನಲ್ಲಿಡತಕ್ಕದ್ದು. ಆದ್ದರಿಂದ ನಾವು ತಗ್ಗಿಸಿಕೊಳ್ಳೋಣ, ದೇವರ ಬಳಿಗೆ ಬರೋಣ, ಪ್ರಾರ್ಥನೆಯೊಂದಿಗೆ ಆತನ ಉತ್ತರವನ್ನು ಹೊಂದಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನಮ್ಮ ಸ್ಥಿತಿ ನಿನಗೆ ಗೊತ್ತದೆ. ನಾವು ಯಾವ ರೀತಿಯಲ್ಲಿ ನಿನ್ನನ್ನು ಆರಾಧಿಸುತ್ತಿದ್ದೇವೆ ಎಂಬುದಾಗಿ ನೀನು ಬಲ್ಲಿ. ಒಂದು ವೇಳೆ ನಿನಗೆ ವಿರುದ್ಧವಾಗಿ ನಾವು ನಿನ್ನನ್ನು ಆರಾಧಿಸಿ ನಡೆಯುವುದಾದರೆ ನಮ್ಮನ್ನು ಕ್ಷಮಿಸು. ನಾವು ದೇಹ ಪ್ರದರ್ಶನವನ್ನು ಮಾಡದೆ ನಿನಗೆ ಮೆಚ್ಚುಗೆಯಾದ ರೀತಿಯಲ್ಲಿ ನಿನ್ನನ್ನು ಆರಾಧಿಸುತ್ತಾ, ನಿನ್ನನ್ನು ಘನಪಡಿಸುತ್ತಾ, ನಿನಗಾಗಿ ಜೀವಿಸುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲ ವೀಕ್ಷಕ ಬಾಂಧವರು, ಅವರ ಜೀವಿತ, ಅವರ ಕುಟುಂಬ, ಅವರ ಮಕ್ಕಳೆಲ್ಲರನ್ನು ಹೆಸರೆಸರಾಗಿ ಕರುಣಿಸು. ಪ್ರತಿಯೊಬ್ಬರೂ ನಿನಗೆ ವಿಧೇಯರಾಗಿ ನಿನ್ನಲ್ಲಿ ಇದ್ದುಕೊಂಡು ನಿನಗೆ ಮಹಿಮೆಯನ್ನು ತರುವಂಥ ರೀತಿಯಲ್ಲಿ ಜೀವಿಸುವುದಕ್ಕೆ ಎಲ್ಲ ರೀತಿಯ ಸಹಾಯವನ್ನು, ಮಾರ್ಗದರ್ಶನವನ್ನು, ಆಶೀರ್ವಾದಗಳನ್ನು ಕೊಟ್ಟು ನಡೆಸು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಂದಿನ ಅಧ್ಯಯನಕ್ಕೆ ಒಂದು ಪ್ರಶ್ನೆ. ಇಸ್ರಾಯೇಲಿನ ಮೊದಲ ಮಹಾಯಾಜಕನಾಗಿ ನೇಮಕಗೊಂಡವರು ಯಾರು? ಇಸ್ರಾಯೇಲಿನ ಮೊದಲ ಮಹಾಯಾಜಕನಾಗಿ ನೇಮಕಗೊಂಡವರು ಯಾರು? ಉತ್ತರ: ಮೋಶೆ, ಯೆಹೋಶುವ, ಆರೋನ. ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಈಗ ಹೇಳುವ ವಾಟ್ಸಪ್ ಸಂಖ್ಯೆಗೆ ಕಳುಹಿಸಿರಿ. 7618737772. ಕರೆಯುವನು ಕರೆಯುವನು ಯೇಸು ಪ್ರೀತಿಯಿಂದ ಕರೆಯುವನು. ಕರೆಯುವನು ಕರೆಯುವನು ಯೇಸು ಪ್ರೀತಿಯಿಂದ ಕರೆಯುವನು. ಪಾಪ ಶಾಪದಿಂದ ನಿನ್ನ ಬಿಡಿಸಲೆಂದು ಯೇಸು ಪ್ರೀತಿಯಿಂದ ಕರೆಯುವನು. ನಿತ್ಯ ನಾಶನದಿಂದ ನಿನ್ನ ತಪ್ಪಿಸಲೆಂದು ಯೇಸು ಪ್ರೀತಿಯಿಂದ ಕರೆಯುವನು. ಕರುಣೆಯ ಕೈಗಳ ಕೃಪೆಯಿಂದ ಚಾಚುತ್ತ ಪ್ರೀತಿಯಿಂದ ಕರೆಯುವನು. ಕರುಣೆಯ ಕೈಗಳ ಕೃಪೆಯಿಂದ ಚಾಚುತ್ತ ಪ್ರೀತಿಯಿಂದ ಕರೆಯುವನು. ಕರೆಯುವನು ಕರೆಯುವನು ಯೇಸು 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 ಪ್ರೀತಿಯಿಂದ ಕರೆಯುವನು. ಕ್ರೂರ ಮರಣದ ಕೊಂಡಿಯ ಮುರಿದಂತ ಕ್ರಿಸ್ತನು ಜಯದಿಂದ ಕರೆಯುವನು. ಪಾತಾಳದ ಶಕ್ತಿಯ ಕದಲಿಸಿದಾತನು ಜಯದಿಂದ ಕರೆಯುವನು. ಪ್ರಿಯರೇ, ಮಹಾಯಾಜಕನು ಇಸ್ರಾಯೇಲ್ ಕುಲಗಳ ಹೆಸರುಗಳನ್ನು ತನ್ನ ಹೆಗಲ ಮೇಲೂ ಎದೆಯ ಮೇಲೂ ಹೊತ್ತುಕೊಂಡಂತೆ ನಮ್ಮ ಮಹಾಯಾಜಕನಾದ ಯೇಸು ಕ್ರಿಸ್ತನು ಇಂದಿಗೂ ನಮ್ಮನ್ನು ತನ್ನ ಹೃದಯದಲ್ಲಿ ಹೊತ್ತುಕೊಂಡು ನಮಗೋಸ್ಕರ ವಿಜ್ಞಾಪನೆ ಮಾಡುತ್ತಿದ್ದಾನೆ. ಆತ್ಮೀಯ ವೀಕ್ಷಕರೇ, ಆತನ ಪ್ರೀತಿಯಲ್ಲಿ ಭರವಸೆ ಇಟ್ಟು ಮುಂದೆ ಸಾಗೋಣ. ಮತ್ತೆ ಭೇಟಿಯಾಗೋಣ. ವಂದನೆಗಳು. ಈ ಕಾರ್ಯಕ್ರಮ ನಿಮಗೆ ಇಷ್ಟವಾಯಿತೆ? ಈಗಲೇ ಒಂದು ಮಿಸ್ಡ್ ಕಾಲ್ ಕೊಡಿರಿ. ಮುಂದಿನ ವಿಜೇತರು ನೀವಾಗಿರಬಹುದು.